ಇದು ಏನು ಪೆಟ್ರೋಲ್ ಸಾಕಾಗುತ್ತಾ ಇಲ್ವಾ? ಇದು ಹೋಗುತ್ತೆ ಆ್ಯಕ್ಚುಲಿ ಪೆಟ್ರೋಲ್ ಖಾಲಿ ಆದರೆ ಕಂಟೆಂಟ್ ಆಗಿರೋದು. ಸ್ಟಿಲ್ ಪೆಟ್ರೋಲ್ ಖಾಲಿ ಆಗ್ಬೇಕಂತಾನೆ ಏನಿಲ್ಲ. ಏನಕ್ಕೆ ಹೇಳೋ, ಕಂಟೆಂಟ್ ಆಗಬೇಕು ಅಂತಂದು ಈಗ ಗಾಡಿ ಆಫ್ ಮಾಡಿಬಿಟ್ಟು ತಳ್ಳಿದ್ರೆ ಇದೆಯಲ್ಲ, ನಮ್ಮ ಜನಗಳು ಅದನ್ನೇ ನಂಬ್ಕೊಬಿಡ್ತಾರೆ ಪೆಟ್ರೋಲ್ ಖಾಲಿ ಆಗಿದೆ ಅಂತ. ಜನ ನಂಬಬೇಕು ಅಂತಂದ್ರೆ ಪೆಟ್ರೋಲ್ ಆಗೋಬೇಕಂತ ಏನಿಲ್ಲ. ಎಷ್ಟೋ ಜನ ಯೂಟ್ಯೂಬರ್ಸ್ ಅದನ್ನೇ ಮಾಡ್ತಾರೋ, ಸುಮ್ಮನೆ ಪೆಟ್ರೋಲ್ ಖಾಲಿ ಆಗಿದೆ ಅಂದ್ಬಿಟ್ಟು ಅದೇ ತಮ್ಮನೆಲ್ಲ ಹಾಕಿದ್ರೆ ನಮ್ಮ ಜನ ಅದನ್ನು ನಿಜ ಅಂದ್ಬಿಟ್ಟು ನಂಬ್ತಾರೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ ಬಿಡು ಪ್ರಪಂಚ. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. సదస్సున్న రామానుజుడు మనుషులందరికీ ఆ లాభం పంచకుండా ఉండలేకపోయారు. గోష్ఠీపురం గోపురం ఆప్తులందరికీ మంత్రాన్ని వెరజిమ్మారు. మొదట తెలిసి మండిపడ్డారు గురువు. ಈಗ ನೋಡು, నరకానికి ಒಳಗಿದ್ದಾರೆ, ఇంతమంది తరించేటప్పుడు ಇದರ ಹೆಸರೇ ನೋಡಿದ್ರೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ. ಇಲ್ಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಈಗ ನೋಡು, నరకానికి ಒಳಗಿದ್ದಾರೆ, ಇಲ್ಲಿರೋರು ನಮ್ಮಂತವ್ರು ಇಲ್ಲ. ఇంతమంది తరించేటప్పుడు ಇದರ ಹೆಸರೇ ನೋಡಿದ್ರೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ. ಒಂದೇ ಒಂದು ಚಾರ್ಜ್ ಕೊಟ್ಬಿಡಿ. ಇಲ್ಲೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್. ಅದರಲ್ಲೂ ದುಡ್ಡು ಉಳಿಸ್ತಾರೆ ಬಿಡು. ಕಳ್ಳ ಕಂಟೆಂಟ್. ಮುಂಚೆ ನೋಡು, ನೆಮ್ಮದಿ ಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗ್ತಿದ್ವಾ. ಇವಾಗ ಅದೇ ನೆಮ್ಮದಿ ಹುಡುಕ್ಬೇಕು ಅಂದ್ರೂ ದುಡ್ಡು ಬೇಕು. ದುಡ್ಡಿದ್ರೆ ದೇವಸ್ಥಾನಕ್ಕೆ ಹೋಗ್ಬೋದು ಇವಾಗ. ಆ ಥರ ಹೋಗಿದೆ. ಏನು ಮಾಡೋದು ಹೇಳ. ಎಷ್ಟೇ ಟ್ರೋಲ್ ಮಾಡಿ, ಎಷ್ಟೇ ಬ್ಯಾಡ್ ಕಮೆಂಟ್ ಹಾಕಿ ನಾನು ಏನ್ ತಲೆ ಕಡಿಸ್ಕೊಳ್ಳಲ್ಲ. ಯಾಕೆ ಹೇಳಿ, ಯಾಕೆ ತಲೆ ಕಡಿಸ್ಕೊಳ್ಳಿ? ನಿಮ್ಮ ಮೊಬೈಲ್ ನಿಮ್ಮ ಮನ್ಸಿಗೆ ಬಂದಂಗ ಹಾಕೊಳ್ಳಿ, ಬಡ್ಕೊಳ್ಳಿ, ಅದ್ರ ತುಂಬಾ. ಐ ಆಮ್ ಡೋಂಟ್ ಕೇರ್. ಓಕೆನಾ? ಆಲ್ ದ ಬೆಸ್ಟ್. ಚೆನ್ನಾಗಿರ್ರಿ. ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಾಗ್ತಿಲ್ಲ. ಪ್ರಪಂಚ ತುಂಬಾ ಕೆಟ್ಟದಾಗಿದೆ. ನಾವು ಹೋಗ್ತಿದೀವಿ ಹಂಗೆ. ಏನ್ ಮಾಡಕ್ಕಾಗಲ್ಲ. ಜನ ಮೂರ್ಖರಲ್ಲ. ಎಲ್ಲಿದ್ದೀರಿ ಅಂತ ಹೇಳ್ತಾರೆ. ಮೂರ್ಖರ ಮಧ್ಯೆ ಇದೀವಿ ಅಂತ ಹೇಳ್ಬೇಕು ನಾವು. ನೋಡಿ, ನಾಮ ಹಾಕಿಸ್ಕೊಂಡು ಎಷ್ಟು ಜನ ಹೊರಗೆ ಬರ್ತಾರೆ. ಆದರೂ ನಮ್ಗೊಂದು ಅರ್ಥ ಆಗಲ್ಲ ಗುರು. ಇವ್ರು ನೋಡು, ಇಷ್ಟು ದುಡ್ಡು ಕೊಟ್ಟು ಒಳಗೆ ಹೋಗ್ತಾರೆ ಆಯ್ತಾ. ಅದೇ ಯಾರಾದರೂ ಒಬ್ರು ಇವ್ರ ಹತ್ರ ಬಂದ್ಬಿಟ್ಟು ದುಡ್ಡು ಕೇಳಿದ್ರೆ ಕೊಡಲ್ಲ. ಇವ್ರಿಗೆ ಗೊತ್ತು ಗೌರ್ಮೆಂಟ್ ಅವ್ರು ಲೂಟಿ ಮಾಡ್ತಾರೆ, ಇದರಿಂದ ದುಡ್ಡು ಮಾಡ್ತಾರೆ ಅಂತ. ಆದ್ರೂ ಇವ್ರು ಹೋಗಿ ದುಡ್ಡು ಕೊಡ್ತಾರೆ. ಇದು ನಮ್ಮ ಜನ. ಅದಕ್ಕೋಸ್ಕರ ನಮ್ಮ ದೇಶ ಉದ್ಧಾರ ಆಗ್ತಾರೆ. ಫಸ್ಟು ನಾವು ಸರಿ ಆಗಬೇಕು, ಆಮೇಲೆ ಇನ್ನೊಬ್ಬರನ್ನ ಸರಿ ಮಾಡಿಕೊಂಡು ಹೋಗ್ಬೋದು. ಬ್ರೋ, ಇವೆಲ್ಲ ನನ್ನ ಕಣ್ಣಿಗೆ ಕುರಿತರ ಯಾಕೆ ಕಾಣಿಸ್ತಿದ್ದಾವೆ ಅಂತ ಗೊತ್ತಾಗ್ತಿಲ್ಲ. ಕುರಿ ಗೊತ್ತಾದ್ರೆ ಹೇಳ್ಬಿಡ್ತೀನಿ. ಕುರಿಗಳೇ ಅಲ್ಲ ಗುರು. ಇವಾಗ ನೋಡೋ, ನಾವು ಕುರಿನೇ ಆ್ಯಕ್ಚುಲಿ. ಏನಕ್ಕೆ ಹೇಳೋ, 25 ರೂಪಾಯಿ ಕೊಟ್ಟು ಬೈಕ್ ಪಾರ್ಕ್ ಮಾಡಿಬಿಟ್ಟು ಬಂದಿದ್ದೀವಿ.
ಇಲ್ಲಿ ನೋಡಿದ್ರೆ ಒಳಗೆ ಬಿಡ್ತಿಲ್ಲ. ಒಳಗೆ ಹೋಗ್ಬೇಕಂದ್ರೆ ಮತ್ತೆ 200-300 ರೂಪಾಯಿ ಈ ಥರ ಕೊಡಬೇಕು. ಇಲ್ಲೊಂದು ಗೋಡೆ ಕಟ್ಟೋರೆ. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಲಂಚ ಕೊಟ್ಟು ಹೋಗ್ಬೇಕಲ್ಲ ಗುರು ಇವಾಗ. ಆ ವಿಚಾರ ಅಷ್ಟೊಂದು ಚರ್ಚೆ ಆಗಬೇಕಾ ನಿಜವಾಗ್ಲು? ಯಾವ ವಿಚಾರ? ಅದೇ ಆ ವಿಚಾರ, ಯಾವುದು ಅಂತ? ಅದೇ ಆ ವಿಚಾರ ಇದೆಯಲ್ಲ, ಅಷ್ಟೊಂದು ಚರ್ಚೆ ಆಗ್ಬೇಕಾ ಅದು? ಯಾವ ವಿಚಾರ ಅಂತ ನಂಗೆ ಗೊತ್ತು. ನಿಮ್ಗೆ ಅರ್ಥವಾಗದೇ ಇರೋ ವಿಚಾರ ಏನಾದ್ರು ಇರ್ಲಿಕ್ಕೆ ಸಾಧ್ಯವೇ? ಆ ವಿಚಾರ. ಶಾಪಿಂಗ್ ಮಾಲು ಇದಾವ, ಜ್ಯುವೆಲ್ರಿ ಶಾಪು, ಬಟ್ಟೆ ಶಾಪು, ಈ ದೇವಸ್ಥಾನದ ಇದೇನು ದೇವಸ್ಥಾನನ ಬಿಸ್ನೆಸ್ ಮಾಡ್ಕೊಂಡವ್ರು. ಬಿಸ್ನೆಸ್ಸೇ. ನೋಡೋಕೆ ಹೊರಗೆ ದೇವಸ್ಥಾನ, ಒಳಗೆ ಬಿಸ್ನೆಸ್ ಅಲ್ಲ. ಇಂಡಿಯನ್ ಮೈಂಡ್ ಸೆಟ್. ಈ ಪ್ರಸಾದ ಅಲ್ಲ ನಮಗೆ ಇವಾಗ ಕೊಡ್ತಾರಾ? ನಮಗೇನು ಕೊಡಲ್ಲ, ದುಡ್ಡು ಕೊಟ್ಟಿರೋರಿಗೆ ಮಾತ್ರ ಅದೆಲ್ಲ. ದುಡ್ಡೇ ಆದರೆ ಎಂಟ್ರಿ ಫೀಸ್ ಕೊಟ್ಟು ಒಳಗೋದವ್ರಿಗೆ ಪ್ರಸಾದ. ಪ್ರಸಾದ, ಇಲ್ಲ ಅಂದರೆ ನಾವು ಸೀದಾ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಗೊತ್ತಲ್ಲ, ದುಡ್ಡಿರೋರ ಒಳಗೆ ಇಲ್ದಿರೋರು ಹೊರಗೆ. ಇದು ನಮ್ಮ ಗೌರ್ಮೆಂಟು, ಏನು ಮಾಡೋಕ್ಕಾಗಲ್ಲ ಬಿಡು. ಚೆನ್ನಾಗಿ ಕೇಳ್ತಾರೆ ಎಲ್ಲಿದ್ಯಪ್ಪ ಅಂತ. ಇಂಥರ ಜನಗಳ ಮಧ್ಯೆ ಬದುಕ್ತಿದ್ದೀನಿ ಅಂತ ಹೇಳ್ಬೇಕು ಅವಾಗ. ಇವಾಗ ನೋಡು, ನಾವು ಇದನ್ನೆಲ್ಲ ಪೋಸ್ಟ್ ಮಾಡಿದ್ರೆ ಜನ ನಮಗೆ ಬೈತಾರೆ, ಇವ್ನು ಹಂಗೆ ಇವ್ನು ಹಿಂಗೆ ಅಂತ. ನಮ್ಮ ಜನಗಳಿಗೆ ನಿಜಾನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಬೋಳ್ಸ್ಬಿಟ್ಟು ತಲೆಗೆ ಒಂದು ನಾಮ ಆಗ್ಬಿಟ್ಟು ಕಳ್ಸೋರು ಎಲ್ರಿಗೂ. ನೋಡಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಕಲ್ಲರೊಳಗ ಮಹಾ ಕಲ್ಲರು ಅವ್ರ್ಯಾರು ಹೇಳನ್ನ.